ಕೃಷ್ಣವೇಣಿ ನದಿಯ ಕತೆ. ಧಾರ್ಮಿಕ ಮನೋಭಾವವೆಂದರೆ ದೇವರಿಗೆ ಸಂಬಂಧಿಸಿದ ಭಕ್ತಿ, ಪೂಜೆ, ವ್ರತ ಮುಂತಾಗಿ ಸೀಮಿತವಾದ ಅರ್ಥವನ್ನೇ ನಾವು ಗ್ರಹಿಸುತ್ತೇವೆ. ಆದರೆ ಧರ್ಮ ಇವನ್ನೆಲ್ಲ ಮೀರಿ ನಿಂತಿದೆ. ನಾವೆಲ್ಲರೂ ನಾಸ್ತಿಕರಾದರೂ ಲೋಕ ಮುಳುಗದು, ಅಧಾರ್ಮಿಕರಾದರೆ ಲೋಕವೇ ಉಳಿಯದು. ಏಕೆಂದರೆ ವಿಶ್ವವನ್ನು ಸುವ್ಯವಸ್ಥಿತವಾಗಿ ಇಡುವುದೇ ಧರ್ಮ. ಅದು ಮತ ಪಂಥಗಳ ಗ್ರಂಥಗಳಲ್ಲಿ ಹುದುಗಿರಬೇಕಾದ ಪದಪುಂಜಗಳಲ್ಲ, ವಿದ್ವಾಂಸರ ಬಾಯಲ್ಲಿ ರಿಂಗಣಿಸಬೇಕಾದ ಶಬ್ದಗಳೂ ಅಲ್ಲ. ಅದು ಜನರ ಹೃದಯಗಳಲ್ಲಿ ಇರಬೇಕು. ಗೂಟಕ್ಕೆ ಬಿಗಿದ ಕರು ತನ್ನ ಎಲ್ಲೆ ಮೀರದಂತೆ ಧರ್ಮದ ಎಲ್ಲೆಯನ್ನು ಮೀರುವ ಅಧಿಕಾರ ಯಾರಿಗೂ ಇಲ್ಲ. ಧರ್ಮವೆಂದರೆ ಸತ್ಯ, ಧರ್ಮ ಎಂದರೆ ದೇವರು. ಅಮೂರ್ತ ದೇವರು ಸತ್ಯ ಧರ್ಮಗಳ ರೂಪದಲ್ಲಿ ನಮ್ಮ ಜೊತೆಗೆ ಇರುತ್ತಾನೆ. ಆದ್ದರಿಂದ ಸತ್ಯ ಧರ್ಮವಿಲ್ಲದ ಆಸ್ತಿಕತೆ ನಿಷ್ಪ್ರಯೋಜಕ. ಧರ್ಮದ ಬಗೆಗೆ ಹಲವು ರೀತಿಯ ವ್ಯಾಖ್ಯಾನ ನೀಡಿದರು. ಕೂದಲೆಳೆಯನ್ನು ಸೀಳುವ ಅವರ ತರ್ಕಕ್ಕೆ ಅದು ಇನ್ನೂ ಸಂಕೀರ್ಣವಾಗಿ ಹೋಯಿತು. ಶಬ್ದಾರ್ಥಗಳಿಂದ ಗ್ರಹಿಸಲಾರದ ನಿಗೂಢ ಸುಳಿಯಲ್ಲಿ ಸಿಲುಕಿತು. ಏಕೆಂದರೆ ಅದು ಭಾವನೆಗಳಿಗೆ ಸಂಬಂಧಿಸಿದ ಸತ್ಯ. ಎಲ್ಲ ಪ್ರಾಣಿ, ಪಕ್ಷಿ, ಮರ, ಗಿಡಗಳಲ್ಲಿ ದಯೆಯನ್ನೂ ತೋರಬೇಕು, ಮನುಷ್ಯ ಸಂಬಂಧಗಳನ್ನೂ ಬೆಸೆಯಬೇಕು, ತಾನೂ ಬದುಕಬೇಕು. ಒಟ್ಟು ವಿಶ್ವ ವ್ಯವಸ್ಥೆಯನ್ನು ಗಮನದಲ್ಲಿಟ್ಟುಕೊಂಡು ಯಾರಿಗೂ ತೊಂದರೆಯಾಗದಂತೆ ಬಾಳಬೇಕು. ಅದು ಧರ್ಮದ ಜೀವನ. ಸಮಾಜದಲ್ಲಿ ಪ್ರತಿಯೊಬ್ಬನೂ ಇದೇ ರೀತಿ ಬಾಳಿದಾಗ ಧರ್ಮ ಸ್ಥಾಪನೆ ಕಷ್ಟವಾಗದು. ಇದಕ್ಕಾಗಿ ಮೊದಲು ಧರ್ಮವನ್ನು ಅರ್ಥ ಮಾಡಿಕೊಳ್ಳಬೇಕು. ಒಮ್ಮೆ ಲೋಕದಲ್ಲಿ ನಾಡನ್ನು ರಕ್ಷಿಸಬೇಕಾದ ಅರಸರನೇಕರು ಪ್ರಜಾಪೀಡಕರಾದರು. ಜನರ ತೆರಿಗೆಯ ಹಣವನ್ನು ನುಂಗಿ ಐಷಾರಾಮದ ಬದುಕು ಸಾಗಿಸತೊಡಗಿದರು. ವೈಭವ, ಭೋಗ, ಸುಖಗಳನ್ನು ಅನುಭವಿಸುವುದಕ್ಕೆ ಹಣ, ಹೆಸರು ಸಂಪಾದಿಸುವುದಕ್ಕೆ ಅಧಿಕಾರ ಏರುವುದು ಅದೇ ಧರ್ಮ ಎಂದು ವಾದಿಸಿದರು. ತ್ಯಾಗದ ಮಹತ್ವವನ್ನು ಸಾರಬೇಕಾದ ಯತಿಗಳು ಹಣ, ಹೊನ್ನು ಸಂಗ್ರಹಿಸಿ ಅದೇ ಧರ್ಮ ಎಂದು ಹೇಳತೊಡಗಿದರು. ಅನ್ನ, ವಿದ್ಯೆ ಮಾರಿ ಬದುಕುವುದೇ ಕೆಲವರ ಜೀವನ ಧರ್ಮವಾಯಿತು. ಧರ್ಮದ ತಿರುಳನ್ನು ತೋರಿಕೊಡಬೇಕಾದ ಶ್ರದ್ಧಾ ಕೇಂದ್ರಗಳು ವ್ಯಾಪಾರ ಕೇಂದ್ರಗಳಾದವು. ಮನುಷ್ಯ ಸಂಬಂಧಗಳೆಲ್ಲ ಕೇವಲ ಸ್ವಾರ್ಥದಿಂದ ಕೂಡಿತು. ಮೋಸ, ವಂಚನೆ, ಲಂಚ ಎಲ್ಲೆಲ್ಲೂ ಗಿರುಕಿ ಹೊಡೆಯುತ್ತಿತ್ತು. ಅದೇ ಸರಿಯಾದ ಧರ್ಮವೆಂದು ಎಲ್ಲರೂ ತಮ್ಮ ತಪ್ಪನ್ನು ಸಮರ್ಥಿಸಿ ವಾದಿಸತೊಡಗಿದರು. ನಿಜವಾದ ಧರ್ಮವನ್ನು ಯಾರೂ ತಿಳಿಯಲಿಲ್ಲ. ಅಂತಹ ಒಂದು ಕಾಲದಲ್ಲಿ ಋಷಿಗಳು ಒಟ್ಟಾಗಿ ಸನಾತನ ಧರ್ಮ ಸ್ಥಾಪಿಸಬೇಕೆಂದು ಸಂಕಲ್ಪಿಸಿದರು. ಆದರೆ ಅದನ್ನು ಅರ್ಥ ಮಾಡಿಕೊಳ್ಳುವ ಮನಸ್ಸುಗಳು ಇರಲಿಲ್ಲ. ಅವರು ಒಮ್ಮತದಿಂದ ನಾರದನನ್ನು ಸ್ಮರಿಸಿದರು. ತಕ್ಷಣ ಪ್ರತ್ಯಕ್ಷನಾದ ನಾರದನಲ್ಲಿ ತಮ್ಮ ಸಂಕಟ ಹೇಳಿದರು. ನಾರದ ಅವರನ್ನು ಸಮಾಧಾನ ಮಾಡಿ ಮಾಯವಾದನು. ಸಹ್ಯಾದ್ರಿಯ ನಾರಾಯಣನೆಂಬ ಮಹಾರಾಜನು ಧರ್ಮಪ್ರಜ್ಞೆ ಉಳ್ಳವನಾಗಿದ್ದ. ನಾರದ ಅವನ ಬಳಿಗೆ ಹೋಗಿ ಧರ್ಮದ ನಿಜರೂಪವನ್ನು ಲೋಕಕ್ಕೆ ತೋರಿಸಿಕೊಡಬೇಕೆಂದು ಕೇಳಿಕೊಂಡನು. ಆದರೆ ಜಗತ್ತಿನ ಎಲ್ಲ ರಾಜರನ್ನೂ ಎದುರು ಹಾಕಿಕೊಳ್ಳುವ ಸಾಮರ್ಥ್ಯ ಆತನಲ್ಲಿ ಇರಲಿಲ್ಲ. ಅದಕ್ಕಾಗಿ ಆತ ನಾರದನನ್ನು ಬೀಳ್ಕೊಟ್ಟು ತಾನು ತಪಸ್ಸಿಗಾಗಿ ಕಾಡಿಗೆ ನಡೆದನು. ರಾಜನು ಬಹಳ ಕಾಲ ತಪಸ್ಸನ್ನು ಆಚರಿಸುತ್ತಿದ್ದ. ಅವನ ತಪಸ್ಸು ಸಿದ್ಧಿಯಾಯಿತು. ಶ್ರೀಮನ್ನಾರಾಯಣನು ಆತನಿಗೆ ಮೈದೋರಿ ಏನು ವರ ಬೇಕು ಎಂದು ಪ್ರಶ್ನಿಸಿದ. ರಾಜ ನಾರಾಯಣನು, ನೀನು ಜಗತ್ತಿನ ಜನರನ್ನು ಕಲೆ ಹಾಕಿ ಧರ್ಮದ ಸ್ವರೂಪವನ್ನು ಹೇಳಬೇಕು ಎಂದು ಸವಿನಯದಿಂದ ವಿನಂತಿಸಿದನು. ಆಗ ವಿಷ್ಣು, ಅದು ಅಸಾಧ್ಯ. ಆದರೂ ನಾನು ಧರ್ಮದ ಒಂದು ರೂಪವಾಗಿ ಈ ಭೂಮಿಯಲ್ಲಿ ಇರುತ್ತೇನೆ. ಹರಿಯುವ ನದಿಯಂತೆ ಪರೋಪಕಾರದ ಜೀವನವೇ ಬದುಕಿನ ಶ್ರೇಷ್ಠ ಧರ್ಮ. ಆದುದರಿಂದ ನಾನು ನದಿಯಾಗುತ್ತೇನೆ ಎಂದನು. ಬ್ರಹ್ಮನನ್ನು, ಹರನನ್ನು ಸ್ಮರಿಸಿದನು. ಬ್ರಹ್ಮನು ಸಕಲ ತೀರ್ಥಗಳನ್ನೂ ತಂದನು. ಹರಿಹರರಿಗೆ ಸಂಪ್ರೋಕ್ಷಿಸಿದನು. ವಿಷ್ಣು ಕೃಷ್ಣಾ ನದಿಯಾದನು. ಹರನು ವೇಣಿ ನದಿಯಾದನು. ಇಬ್ಬರೂ ಸಹ್ಯಾದ್ರಿಯಿಂದ ಹುಟ್ಟಿ ಹರಿದು ಮಹುಲಿ ಎಂಬಲ್ಲಿ ಒಂದಾಗಿ ಕೃಷ್ಣವೇಣಿ ನದಿಯಾಗಿ ಕೀರ್ತಿ ಪಡೆದರು.